ನಮಸ್ಕಾರ ಸ್ನೇಹಿತರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಅದರಲ್ಲಿ ನೀವು ಅಡುಗೆ ಚಾನಲ್ ಏನಾದರೂ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರಲಿದೆ. ಬಿಕಾಸ್ ಇದರಿಂದ ನಿಮಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಈ ರೀತಿ ನೀವು ತಪ್ಪು ಚಾನಲ್ ಮೇಲೆ ಮಾಡಲ್ಲ. ಸೊ ಇದು ಅರ್ಥ ಮಾಡ್ಕೊಂಡು ಯೂಟ್ಯೂಬ್ ಮೇಲೆ ನೀವು ಕೆಲಸ ಮಾಡಬೇಕು. ನೋಡಿ, ಯೂಟ್ಯೂಬ್ ಮೇಲೆ ನಾವು ಏನೇ ಕೆಲಸ ಮಾಡಲಿ, ಯಾವುದೇ ರೀತಿಯಿಂದ ಯಾವುದೇ ಟಾಪಿಕ್ ಮೇಲೆ ನಾವು ಕೆಲಸ ಮಾಡಲಿ, ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರನೇ ನಾವು ಕೆಲಸ ಮಾಡಬೇಕು. ಇಲ್ಲ ಅಂದರೆ ಚಾನಲ್ ಮಾನಿಟೈಸ್ ಆಗಲ್ಲ, ದುಡ್ಡು ಮಾಡಲಿಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ಯಾವುದೇ ಟಾಪಿಕ್ ಮೇಲೆ ಕೆಲಸ ಮಾಡಲಿ, ಯೂಟ್ಯೂಬ್ನ ಗೈಡ್ಲೈನ್ಸ್ ಪ್ರಕಾರ ನಾವು ಕೆಲಸ ಮಾಡಬೇಕು. ನಾವು ಯೂಟ್ಯೂಬನ್ನ ಚಾನಲನ್ನು ಸ್ಟಾರ್ಟ್ ಮಾಡುವಾಗಲೇ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನಾವು ಬದ್ಧರಿದ್ದೇವೆ ಅಂತ ಟಿಕ್ ಮಾರ್ಕ್ ಮೇಲೆ ಕೆಲಸ ಮಾಡಿ ಟಿಕ್ ಮಾಡಿ ಕೆಲಸ ಮಾಡ್ತಾಯಿರ್ತೀವಿ. ಸೊ ಹಾಗಾಗಿ ಪಾಲಿಸಿಗಳು ಏನು ಅಂತ ಓದಿರಲ್ಲ, ಏನೋ ಒಂದು ಎಲ್ಲರೂ ಮಾಡ್ತಿದ್ದಾರೆ, ಎಲ್ಲರೂ ದುಡ್ಡು ಮಾಡ್ತಿದ್ದಾರೆ ಅನ್ನೋದು ಒಂದು ನಮ್ಮ ಮನಸ್ಸಲ್ಲಿ ಮೈಂಡಲ್ಲಿರುತ್ತೆ. ಸೊ ಹಾಗಾಗಿ ಚಾನಲ್ ಕ್ರಿಯೇಟ್ ಮಾಡುವಾಗ, ಜಿಮೇಲ್ ID ಕ್ರಿಯೇಟ್ ಮಾಡುವಾಗ ಏನೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಪಾಲಿಸೀಸ್ ಇರುತ್ತೆ. ಅದನ್ನೆಲ್ಲ ನಾವು ಯಾವುದೇ ರೀತಿಯಿಂದ ಓದಲ್ಲ, ಜಸ್ಟ್ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿ ನಾವು ನೆಕ್ಸ್ಟ್ ಮುಂದುವರಿಯೋದು. ಏಕೆಂದರೆ ಎಲ್ಲರೂ ಮಾಡ್ತಿದ್ದಾರೆ, ಇದರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ. ಬಟ್ ಅದರಲ್ಲಿ ಯಾವ್ಯಾವ ಪಾಲಿಸಿ ನಾವು ಫಾಲೋ ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನಾವು ಅಷ್ಟು ಟೈಮ್ ಕೊಡಲ್ಲ, ಸುಮ್ಮನೆ ವೀಡಿಯೋಸ್ ಹಾಕ್ತಾ ಹೋಗೋದು. ಈ ರೀತಿ ಮಾಡೋದ್ರಿಂದ ಚಾನಲ್ಗೆ ಇಂಪ್ಯಾಕ್ಟ್ ಬೀಳುತ್ತೆ. ಏನೋ ಒಂದು ಚಾನಲ್ ಮೇಲೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ಸ್ ಆದಮೇಲೂ ಚಾನಲ್ ಮಾನಿಟೈಸ್ ಆಗಿಲ್ಲ, ವೈಲೇಷನ್ ಆಫ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದುಬಿಡುತ್ತೆ. ಒಮ್ಮೆ ವೈಲೇಷನ್ ಬಂತು ಅಂದರೆ ಚಾನಲ್ ಮಾನಿಟೈಸ್ ಆಗೋದೇ ಕಷ್ಟ ಸ್ನೇಹಿತರೆ. ಸೊ ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಚಾನಲ್ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ. ನನ್ನ ಹತ್ರ ಒಂದು ಚಾನಲ್ ಬಂದಿದೆ, ಆ ಚಾನಲನ್ನು ಸ್ವತಃ ನಾನೇ ನನ್ನ ಕೈಯಿಂದ ಮ್ಯಾನೇಜ್ ಮಾಡ್ತಿದ್ದೀನಿ. ಅವ್ರ ವಿಡಿಯೋ ಎಡಿಟಿಂಗ್ ಆಗಲಿ, ತಮ್ನೇಲ್ ಮಾಡೋದಾಗಲಿ, ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಹಾಕೋದಾಗಲಿ, ಅಪ್ಲೋಡಿಂಗ್ ಟೈಮಿಂಗ್ ಆಗಲಿ, ಇದೆಲ್ಲ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ. ಅದು ಚಾನಲ್ ಯಾವುದು ಅಂದರೆ ಅಡುಗೆ ಚಾನಲ್ ಇದೆ ಸ್ನೇಹಿತರೆ. ಈ ಚಾನಲ್ ಇವರು 4 ಇದಕ್ಕಿಂತ ಮುಂಚೆ ಒಂದು ಈಗ ಮ್ಯಾನೇಜ್ ಮಾಡ್ತಿರುವಂಥ ಚಾನಲ್ ಅಲ್ಲ, ಇನ್ನೊಂದು ಚಾನಲ್ ಮಾಡಿದರು. 4 ಇಯರ್ಸ್ ಬ್ಯಾಕ್ ಒಂದು ಚಾನಲ್ ಮಾಡಿ ಆ ಚಾನಲ್ ಮೇಲೆ ತುಂಬ ಕಷ್ಟಪಟ್ಟು ಒಳ್ಳೆ ವಿಡಿಯೋ ಕ್ವಾಲಿಟಿ, ಅವ್ರು ಮಾಡೋ ರೀತಿ ತುಂಬ ಬೆಸ್ಟಾಗಿತ್ತು ಸ್ನೇಹಿತರೆ. ಮೊಬೈಲಿಂದ ಅಲ್ಲ, DSLR ಕ್ಯಾಮ್ರಾದಿಂದ ಅವರು ಶೂಟ್ ಮಾಡಿ ಒಳ್ಳೆ ವಿಡಿಯೋ ರೆಡಿ ಮಾಡಿ 4K ಎಡಿಟಿಂಗಲ್ಲಿ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡಿ ಇದೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಬಂದಿದ್ದರು. 4 ಇಯರ್ಸಿಂದ ಆ ಚಾನಲ್ ಮೇಲೆ ಕೆಲಸ ಮಾಡಿ ನಿಯರೆಸ್ಟ್ ಏನು ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿತ್ತು ಕಂಪ್ಲೀಟ್ ಮಾಡಿದರು. ಅದ್ರ ಜೊತೆಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿತ್ತು. ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ವೈಲೇಷನ್ ಆಫ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದುಬಿಟ್ಟಿದೆ. ಇದು 1 ವರ್ಷದ ಹಿಂದೆಯೇ ಈ ಚಾನಲ್ ಮೇಲೆ ಬಂದಿದೆ. ಸೊ ಫಸ್ಟ್ ಟೈಮ್ ಬಂದಾಗ 30 ಡೇಸ್ ಒಂದು ಈ ರೀತಿ ಎಡಿಟ್ ಮಾಡಿ ನಿಮ್ಮ ಚಾನಲ್ಗೆ ಸರಿ ಮಾಡಿಕೊಂಡು ಅಪ್ಲೈ ಮಾಡಿ ಅಂತ ಬರುತ್ತೆ. ಅದು ಮಾಡಿದ್ದಾರೆ. 1 ಮಂತ್ ಆದಮೇಲೆ ಎಲ್ಲ ಸರಿ ಮಾಡ್ಕೊಂಡು ಏನೇನು ಮಾಡಬೇಕಾಗಿತ್ತು. ಬಿಕಾಸ್ ಅವ್ರ ಚಾನಲ್ ಮೇಲೆ ಯಾವುದೇ ತಪ್ಪೇ ಮಾಡಿಲ್ಲ, ಆದರೂ ಆ ರೀತಿ ಬರ್ತಾಯಿತ್ತು. ತಪ್ಪು ಅಂದರೆ ವಿಡಿಯೋ ಯಾವ ರೀತಿ ಮಾಡಬೇಕು ಅದು ಮಾಡಿದರು. ಬಟ್ ಕಮ್ಯುನಿಟಿ ಏನಿದೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದನ್ನು ವೈಲೇಷನ್ ಮಾಡಿದರು. ಅವರಿಗೆ ಅದನ್ನು ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಅದು ಏನು ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ 1 ವರ್ಷದಿಂದ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಈ ರೀತಿ ಪ್ರಾಬ್ಲಮ್ ಬಂತು. ಅದಾದಮೇಲೆ ಏನೇನು ಮಾಡಬೇಕಾಗಿತ್ತು ಅದನ್ನೆಲ್ಲ ಸರಿ ಮಾಡಿ ಮತ್ತೆ ಅಪ್ಲೈ ಮಾಡಿದ್ದಾರೆ. ಮತ್ತೇನೂ ರಿಜೆಕ್ಟ್ ಆಗಿದೆ. ಅದಾದಮೇಲೆ 3 ಮಂತ್ಸ್ ಆದಮೇಲೆ ಮತ್ತೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. 3 ಮಂತ್ಸ್ ವೆಯ್ಟ್ ಮಾಡಿ ಆಮೇಲೂ ಅಪ್ಲೈ ಮಾಡಿದ್ರು, ಮತ್ತೆ ಅದೇ ಸಮಸ್ಯೆ ಆಗಿದೆ. ಈ ರೀತಿ 3 ಸರಿ ಇವರು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ದಾರೆ. ನಾನು ಈ ರೀತಿ ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ, ನಂಬರ್ ಪ್ರೊವೈಡ್ ಮಾಡಿದ್ದೀನಿ, ಈ ರೀತಿ ಸಮಸ್ಯೆ ಆಗಿದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಹೇಳಿ ಮಾಡಿ ಎಲ್ಲ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನೇ ನೋಡಿಕೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್, ಈ ರೀತಿ ಸಮಸ್ಯೆ ಆಗ್ತಿದೆ, ಒಮ್ಮೆ ಚಾನಲ್ ಚೆಕ್ ಮಾಡಿ, ನಿಮ್ಮ ಹತ್ರ ಚಾನಲ್ ಬಂದರೆ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ, ಖಂಡಿತ ನೀವು ಸರಿ ಮಾಡ್ತೀರಾ ಅಂತ ಇವರು ನನ್ನ ಹತ್ರ ಬಂದಿದ್ದರು. ಸೊ ನಾನೇನು ಹೇಳಿದೆ, ಓಕೆ ನಾನು ನೋಡ್ತೀನಿ, ಚಾನಲ್ ಲಿಂಕ್ ಹಾಕಿ, ಇದಕ್ಕೆಲ್ಲ ನಾನು ಸ್ವಲ್ಪ ಚಾರ್ಜ್ ಮಾಡ್ತೀನಿ, ಚಾರ್ಜ್ ಪೇ ಮಾಡಿ ಅಂತ ಹೇಳಿದ್ದೆ. ಸೊ ಡೀಟೇಲ್ಸ್ ಕೊಟ್ಟರು, ಚಾನಲ್ ಲಾಗಿನ್ ಡೀಟೇಲ್ಸ್ ಎಲ್ಲ ಕೊಟ್ಟರು. ನಾನು ಕೇಳಿದ್ದಕ್ಕಿಂತ ಜಾಸ್ತಿ ಚಾರ್ಜ್ ಇವ್ರು ಪೇ ಮಾಡಿದರು. ಓಕೆ, ನಾನು ಚಾನಲ್ ಚೆಕ್ ಮಾಡಿದೆ, ಯಾವುದೇ ರೀತಿಯಿಂದ ನನಗೂ ಕೂಡ ಅಲ್ಲಿ ಸಮಸ್ಯೆ ಕಾಣಲಿಲ್ಲ. ಸೊ ನಾನೊಂದು ಸ್ವಲ್ಪ ಟೈಮ್ ತೊಗೊಂಡು ಅದನ್ನೆಲ್ಲ ಏನಾದರೂ ಮಿಸ್ಟೇಕ್ ಇದೆಯಾ, ಯಾವುದಾದ್ರೂ ವೀಡಿಯೋದಲ್ಲಿದೆಯಾ ಅಥವಾ ಶಾರ್ಟ್ಸಲ್ಲಿದೆಯಾ ಏನು ಅಂತ ಎಲ್ಲ ಚೆಕ್ ಮಾಡಿದೆ. ಬಟ್ ಅಲ್ಲಿ ಏನೂ ನನಗೆ ಕಾಣ್ತಾ ಇರಲಿಲ್ಲ. ಆದರೂ ಒಂದು ಸರಿ ನಾನು ಅಪ್ಲೈ ಮಾಡಿದೆ, ಮತ್ತೆ ಅದು ರಿಜೆಕ್ಟ್ ಆಗಿ ಬಂತು. ರಿಜೆಕ್ಟ್ ಆಗಿ ಬಂದಮೇಲೆ
ಸರಿ ಏನೋ ಒಂದು ಅಪೀಲ್ ಹಾಕೋಣ ಅಂತ ಹೇಳಿ ಒಂದು ಅಪೀಲ್ ರೆಡಿ ಮಾಡಿ ಕಂಪ್ಲೀಟ್ ಡೀಟೇಲಾಗಿ ಒಂದು ಅಪೀಲ್ ವಿಡಿಯೋ ರೆಡಿ ಮಾಡಿ ಅಪೀಲ್ ಕೂಡ ಹಾಕಿದ್ರೂ ಕೂಡ ಚಾನಲ್ ಮೇಲೆ ವಯೋಲೇಷನ್ನೇ ಬರ್ತಾಯಿತ್ತು. ಯಾಕೆ ಈ ರೀತಿ ಅಂತ ನಮ್ಗೆ ನೋಡಿದರೆ ಇವ್ರು ಏನು ಮಾಡಿದರು ಸ್ನೇಹಿತರೆ ಅಂದರೆ, ಒಂದು ಸಬ್ ಫಾರ್ ಸಬ್ ಮಾಡಿದರು. ಇನ್ನೊಂದು ಮೇನ್ ತಪ್ಪು ಮಾಡಿರೋದು, ಇವರು ತಮ್ಮದೇ ಆದಂಥ ವೀಡಿಯೋನ ಮನೆಯಲ್ಲಿ ವೈಫೈ ಹಾಕ್ಕೊಂಡು ವೀಡಿಯೋಸ್ ಎಲ್ಲ ನೋಡಿದರು. ಸೊ ಇಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಡಿಯನ್ಸ್ ರಿಟೆನ್ಷನ್. ಈಗ 2 ನಿಮಿಷದ ವೀಡಿಯೋ ಇದೆ ಅಂದರೆ ಅಲ್ಲಿ 3 ನಿಮಿಷ, 4 ನಿಮಿಷ, 10 ನಿಮಿಷ, 20 ನಿಮಿಷ, 18 ನಿಮಿಷ ಈ ರೀತಿ ಜಾಸ್ತಿ ಆಡಿಯನ್ಸ್ ರಿಟೆನ್ಷನ್ ತೋರಿಸುತ್ತೆ. ಸೊ ಈ ರೀತಿ ಆಗ್ಲಿಕ್ಕೆ ಕಾರಣ ಅಂದರೆ ನೀವೇ ನಿಮ್ಮ ವೀಡಿಯೋ ನೋಡಿದ್ದಕ್ಕೆ ರಿಪೀಟ್ ನೀವು ವೀಡಿಯೋ ನೋಡಿರ್ತೀರಲ್ಲ, ನೀವು ಹಾಕಿದ್ದು ವೀಡಿಯೋದಕ್ಕಿಂತ ಜಾಸ್ತಿ ಆಡಿಯನ್ಸ್ ರಿಟೆನ್ಷನಲ್ಲಿ ಬಂದುಬಿಡುತ್ತೆ. ಸೊ ಅದು ಯೂಟ್ಯೂಬ್ ಡಿಟೆಕ್ಟ್ ಮಾಡಿ, ಮುಂಚೆ ಎಲ್ಲ ಇದೆಲ್ಲ ನೋಡ್ತಾ ಇರಲಿಲ್ಲ, ಬಟ್ ಈಗ ತುಂಬ ಕೇರ್ ತೊಗೊಂಡು ಅವ್ರು ಚೆಕ್ ಮಾಡ್ತಿದ್ದಾರೆ. ನಿಮ್ಮ ವೀಡಿಯೋ ನೀವೇ ನೋಡಿದರೆ ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಎಲ್ಲಿ ನೋಡಿದ್ದಾರೆ, ಹೇಗೆ ನೋಡಿದ್ದಾರೆ ಇದೆಲ್ಲ ಅಲ್ಲಿ ಗೊತ್ತಾಗುತ್ತೆ. ಸೊ ನಾನು ಇದೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ನನಗೆ ಗೊತ್ತಾಯಿತು ಈ ರೀತಿ ಇವ್ರು ಮಾಡಿದ್ದಾರೆ ಅನ್ನೋದು. ಬಟ್ ಇವರಿಗೆ ಅದು ಗೊತ್ತಿರಲಿಲ್ಲ ಆ ಪಾಲಿಸಿ ವಯೋಲೇಷನ್ ಆಗಿದೆ ಅಂತ. ಸೊ ಹಂಗಾಗಿ ಅದು ನನ್ನ ಜೊತೆ ಇವರು ಮಾತಾಡಲೇ ಇಲ್ಲ, ಡಿಸ್ಕಸ್ಸೇ ಮಾಡಲಿಲ್ಲ. ಸೊ ಅದ್ರ ಬಗ್ಗೆ ನಾನು ಕೇಳಿಲ್ಲ, ಅವರು ಹೇಳಲಿಲ್ಲ. ಬಟ್ ನನಗಿದು ಗೊತ್ತಾಯಿತು, ಈಗ ಈ ಚಾನಲ್ ಮೇಲೆ ಸಮಸ್ಯೆ ಆಗಿದೆ, ಇನ್ನು ಮುಂದೆ ಈ ಚಾನಲ್ಗೆ ಕಂಟಿನ್ಯೂ ಮಾಡಿದರೆ ಸಮಸ್ಯೆ ಹಾಗೇ ಇರೋದು. ಸೊ ನಾನೇನು ಮಾಡಿದೆ, ಇವರಿಗೆ ಒಂದು ಸಜೆಷನ್ ಕೊಟ್ಟೆ. ನಾನು ಚಾನಲ್ ತೊಗೊಂಡಾಗ ಹೇಳಿದ್ದೆ, ಖಂಡಿತ ನಿಮ್ಮ ಚಾನಲ್ಗೆ ಯಾವುದೋ ಒಂದು ಬೇರೆ ರೂಪ ಕೊಟ್ಟು ಅದನ್ನು ಮಾನಿಟೈಸ್ ಮಾಡಿ ಕೊಡ್ತೀನಿ ಅಂತ ಇವರಿಗೆ ಮಾತು ಕೊಟ್ಟಿದ್ದೆ. ಸೊ ಇವರಿಗೆ ಒಂದು ಸಜೆಷನ್ ಕೊಟ್ಟೆ, ಬಿಕಾಸ್ ಈ ರೀತಿ ನಾನು ಇನ್ನೊಬ್ಬರಿಗೂ ಸಜೆಷನ್ ಕೊಟ್ಟಿದ್ದೆ, ಒಂದು 3-4 ಜನರಿಗೂ ಈ ರೀತಿ ಸಜೆಷನ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇವರಿಗೂ ಹೇಳಿದೆ, ಈ ಚಾನಲ್ ಮೇಲೆ ಈಗ ಕೆಲಸ ಮಾಡಬೇಡಿ, ಇದು ವೇಸ್ಟ್ ಇದೆ, ಇನ್ನು ಮುಂದೆ ಇದ್ರ ಮೇಲೆ ನೀವು ಏನೇ ಕೆಲಸ ಮಾಡಿದರೂ ಟೈಮ್ ವೇಸ್ಟ್ ಆಗುತ್ತೆ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಇವರಿಗೆ ಸಜೆಷನ್ ಕೊಟ್ಟೆ. ಸೊ ಬಟ್ ನೋಡಿ, ಇವ್ರ ಚಾನಲ್ ಮೇಲೆ 4 ವರ್ಷದಿಂದ ಕೆಲಸ ಮಾಡಿದ್ದಾರೆ, 4000 ವಾಚ್ ಅವರ್ ಆಗಿದೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದನ್ನು ಇಮಿಡಿಯೇಟಾಗಿ ಕ್ವಿಟ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಬಟ್ ಇಲ್ಲಿ ನೀವು ಧೈರ್ಯ ಮಾಡಲೇಬೇಕು, ಯಾಕಂದರೆ ಸತ್ತೋದದ್ದು ಮತ್ತೆ ರಿಟರ್ನ್ ಬರಲ್ಲ. ಸೊ ಅದನ್ನು ನೀವು ಮೈಂಡ್ಸೆಟ್ ಮಾಡ್ಕೊಳ್ಳಿ. ಏಕೆಂದರೆ ಒಮ್ಮೆ ಆ ಚಾನಲ್ ಡೆಡ್ ಆಗಿದೆ ಅಂದರೆ ಅದು ರಿಟರ್ನ್ ಸಿಗೋಕ್ಕೆ ಕಷ್ಟ. ನೀವು ಅದಕ್ಕೆ ಇಮೋಷ್ನಲಿ ಅಟ್ಯಾಚ್ ಆಗಿಬಿಟ್ರೆ ಮುಂದೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಸುಮ್ಮನೆ ಡೇಸ್ ಹೋಗ್ತಾ ಇದೆ, ಟೈಮ್ ಹೋಗ್ತಾ ಇದೆ, ದಿನ ಹೋಗ್ತಿದೆ. 4 ವರ್ಷ ಕೆಲಸ ಮಾಡಿದರೂ 1000 ಸಬ್ಸ್ಕ್ರೈಬರ್ಸ್ ಅಷ್ಟೇ ಕಂಪ್ಲೀಟ್ ಆಗಿ, 4000 ವಾಚ್ ಅವರ್ ಕಂಪ್ಲೀಟ್ ಆಗಿ, ಮಾನಿಟೈಸೇಷನ್ಗೆ ಹಾಕಿದ್ರೆ ಈ ರೀತಿಯೆಲ್ಲ ಸಮಸ್ಯೆ ಆಗ್ತಿರುವಾಗ ಅದರ ಮೇಲೆ ಕಂಟಿನ್ಯೂ ಆಗಿ ಹೋಗೋದು ಅದು ನಮ್ಮ ದಡ್ಡತನ, ಜಾಣತನ ಅಲ್ಲ. ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ, ನೀವೇನೇ ಹೇಳಿ, ನೀವೇನೇ ಡಿಸೈಡ್ ಮಾಡಿ, ಬಟ್ ನಾನು ಹೇಳೋದನ್ನು ಒಂದು ಸರಿ ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ, ನಾನು ಡೆಫಿನೆಟ್ಲಿ ನಿಮ್ಮ ಚಾನಲನ್ನು ಗ್ರೋ ಮಾಡಿ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ನಾನೇನು ಮಾಡಿದೆ ಅಂದರೆ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದೆ. ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅಕ್ಟೋಬರ್ 18ನೇ ತಾರೀಕಿಗೆ ನಾನು ಒಂದು ಹೊಸ 18ನೇ ತಾರೀಕು 2025. ಸೊ 1 ಮಂತ್ ಆಯಿತು, 1 ಮಂತ್ ಆಗಿ ಒಂದು 4-5 ದಿನ ಆಗಿರ್ಬೋದು. ಸೊ ನಾನು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಕಂಪ್ಲೀಟ್ಲಿ ಏನು ಸೆಟಪ್ ಮಾಡಬೇಕಾಗಿತ್ತು ಚಾನಲ್ಗೆ, ಯಾವ ರೀತಿ ಚಾನಲ್ ಇರಬೇಕು ಆ ರೀತಿ ನಾನು ಅದನ್ನು ಸೆಟಪ್ ಮಾಡಿದೆ. ಸೆಟಪ್ ಮಾಡಿದ ಮೇಲೆ ನಾನು ಅವ್ರಿಗೇನು ಹೇಳಿದೆ ಅಂದರೆ, ನಿಮ್ಮ ಹತ್ರ ಏನು ಚಾನಲ್ ಮೇಲೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ ಆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ, ಡೌನ್ಲೋಡ್ ಮಾಡಿಕೊಂಡು ಡಿಲೀಟ್ ಮಾಡಿ. ಎಷ್ಟು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ ಆ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು. ಮಾಡ್ಕೊಂಡ್ಮೇಲೆ ಅದನ್ನೆಲ್ಲ ಆ ಚಾನಲ್ ಮೇಲಿಂದ ಡಿಲೀಟ್ ಮಾಡಿ. ಸೊ ಡಿಲೀಟ್ ಆದಮೇಲೆ ನಾವೇನು ಮಾಡೋಣ, ಆ ವೀಡಿಯೋಸನ್ನು ರೆಗ್ಯುಲರ್ಲಿ ಈ ವಿಡಿಯೋದ ಮೇಲೆ ಪೋಸ್ಟ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ದೆ. ಸೊ ಅವ್ರ ಹತ್ರ ಒರಿಜಿನಲ್ ಫೈಲ್ಸ್ ಎಲ್ಲ ಇತ್ತು, ಅವ್ರ ಒರಿಜಿನಲ್ ವೀಡಿಯೋಸ್ ಎಲ್ಲ ತಮ್ಮ ಸಿಸ್ಟಮಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಹಾಗಾಗಿ ಹಳೆ ಚಾನಲನ್ನು ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಆ ವಿಡಿಯೋನ ನನ್ನ ಪ್ರಕಾರ ಒಂದು ಸ್ವಲ್ಪ ಎಡಿಟ್ ಮಾಡಿ, ಅದರಲ್ಲಿ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿ, ನನ್ನ ಸಿಸ್ಟಮಲ್ಲಿ ಅದನ್ನು ಎಡಿಟ್ ಮಾಡಿ, ಇಂಟ್ರೋ ಹಾಕಿ, ಸ್ವಲ್ಪ ಮ್ಯೂಸಿಕ್ ಎಲ್ಲ ಹಾಕಿ ಅದನ್ನು ಎಡಿಟ್ ಮಾಡಿ ಅವರು ಅಲ್ಲಿಂದ ಡ್ರೈವ್ಗೆ ಅಪ್ಲೋಡ್ ಮಾಡ್ತಾರೆ. ಅದನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ನಾನು ಅದು ಕಂಪ್ಲೀಟ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ, ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನಾನು ಅದನ್ನು ಎಡಿಟ್ ಮಾಡಿ, ನನ್ನ ಪ್ರಕಾರ ಎಡಿಟ್ ಮಾಡಿ ಆ ವಿಡಿಯೋನ ಡೈಲಿ 7 ಗಂಟೆ 15 ನಿಮಿಷಕ್ಕೆ, ದಿನಾಲು 7 ಗಂಟೆ 15 ನಿಮಿಷಕ್ಕೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ 1 ಮಂತ್ ಆಯಿತು ಚಾನಲ್ ಮೇಲೆ, ಸ್ವಲ್ಪ ಗ್ರೋತ್ ಕಾಣ್ತಿದೆ. ನೋಡಿ, ಇಲ್ಲಿ ಪೇಷನ್ಸ್ ಬೇಕು. ಪೇಷನ್ಸ್ ಜೊತೆ ಸರಿಯಾಗಿ ನೀವು ಕೆಲಸ ಮಾಡಬೇಕು. ಬರೀ ಪೇಷನ್ಸ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಹೋಗ್ತೀನಿ, ಹೇಗೋ ಕೆಲಸ ಮಾಡ್ತೀನಿ ಅಂದರೆ ನಡೆಯಲ್ಲ. ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ನಾವು ಪೇಷನ್ಸ್ ಇಟ್ಟು, ತಾಳ್ಮೆ ಇಟ್ಟು ಕೆಲಸ ಮಾಡಬೇಕು. ಸೊ ಡೈಲಿ ಒಂದು ವಿಡಿಯೋ
ಈಗ ಅಡುಗೆದು ಅಂದರೆ ಅಷ್ಟು ಈಸಿ ಅಲ್ಲ. ಡೈಲಿ ಒನ್ ಡೇಗೆ ಒಂದು ವೀಡಿಯೋ ಹಾಕಬೇಕು ಅಂದರೆ ತುಂಬ ಕಷ್ಟ ಇದೆ. ನನಗೆ ಗೊತ್ತಿದೆ ಅದು ಯಾವ ರೀತಿ ಇದೆ ಅನ್ನೋದು. ಬಟ್ ಇವ್ರ ಹತ್ರ ಓಲ್ಡ್ ವೀಡಿಯೋಸ್ ಇರೋದ್ರಿಂದ ನಮಗೆ ಡೈಲಿ ವಿಡಿಯೋ ಹಾಕಲಿಕ್ಕೆ ಅನುಕೂಲ ಇದೆ. ಬಿಕಾಸ್ ಹಳೆಯ ಚಾನಲ್ ನಾವು ಡಿಲೀಟ್ ಮಾಡಿದ್ದೀವಿ. ಆ ಹಳೆ ಚಾನಲಲ್ಲಿ ಹಾಕಿರುವಂಥ ವೀಡಿಯೋನೇ ಇದ್ರ ಮೇಲೆ ಅಪ್ಲೋಡ್ ಮಾಡಬೇಕಾಗಿದೆ. ಸುಮಾರು ವೀಡಿಯೋಸ್ ಎಲ್ಲ ಇವರು ಅಪ್ಲೋಡ್ ಮಾಡಿದರು. ತುಂಬ ವೀಡಿಯೋಸ್ ಇವ್ರ ಹತ್ರ ಇದೆ. ಸೊ ಒಂದು ನಾವು ಕೆಲಸ ಮಾಡಿ ಅಂದರೆ ಒಂದು ಚಾನಲನ್ನು ಅಲ್ಲಿಗೆ ನಿಲ್ಲಿಸಿ ಸ್ಟಾಪ್ ಮಾಡಿಬಿಟ್ಟು ಅದೇ ವೀಡಿಯೋನ ಈ ಬೇರೆ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಡೇ ಬೈ ಡೇ ವೀಡಿಯೋಸ್ ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಚಾನಲ್ ಮಾಡಿ 1 ಮಂತ್ ಆಯಿತು. 1 ಮಂತಿಂದ ರೆಗ್ಯುಲರ್ಲಿ ವೀಡಿಯೋ ಹಾಕ್ತಾ ಬರ್ತಾಯಿದ್ದೀನಿ. ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಆ ಚಾನಲ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಏಕೆಂದರೆ ಅವರು ತುಂಬ ಸಫರ್ ಆಗಿದ್ದಾರೆ. ಈ ರೀತಿ ಕೆಲಸ ಮಾಡಿನೂ ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ. ಬಿಕಾಸ್ ಸ್ನೇಹಿತರೆ, ಅವ್ರ ಚಾನಲ್ ವಿಡಿಯೋ ನೋಡಿದರೆ, ಅವ್ರು ಮಾಡೋ ತಮ್ನೇಲ್ ನೋಡಿದರೆ ತುಂಬ ಸಖತ್ ಅವರ ಕೆಲಸ ಅವ್ರು ಆ ಚಾನಲ್ ಮೇಲೆ ಮಾಡಿದ್ದಾರೆ. ಆದರೂ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ. ಸೊ ನೋಡಿ, ಇಂಥ ಚಾನಲ್ ಮಾಡಿ ಇಷ್ಟು ಬೆಸ್ಟ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಹಾಕಿದರೂ ಚಾನಲ್ ಮಾನಿಟೈಸ್ ಆಗಿಲ್ಲ. ನೀವು ಯೋಚನೆ ಮಾಡಿ ನಿಮ್ಮ ಚಾನಲ್ ಮೇಲೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ ಅನ್ನೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಾವು ಸರಿಯಾಗಿ ನಮ್ಮ ಚಾನಲ್ ಮೇಲೆ ಕೆಲಸ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಚಾನಲ್ ಗ್ರೋ ಆಗುತ್ತೆ. ಸೊ ಸ್ವಲ್ಪ ಆ ಚಾನಲ್ ನಿಮ್ಗೆ ತೋರಿಸ್ತೀನಿ, ಯಾವುದು ಆ ಚಾನಲ್ ಅನ್ನೋದು. ಸೊ ಇಲ್ಲಿ ನಾನು ಚಾನಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಓಲ್ಡ್ ಸಾರಿ ಹೊಸ ಚಾನಲ್ ನಾನು ಕ್ರಿಯೇಟ್ ಮಾಡಿರೋದು. ಒಂದೇ ನಿಮಿಷ ಸ್ನೇಹಿತರೆ, ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿಲ್ಲ. ಒಂದೇ ನಿಮಿಷ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ. ಸೊ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. BMR ಅಡುಗೆ ಮನೆ ಅಂತ ಈ ಚಾನಲ್ ಹೆಸರು. ಸೊ ಆಲ್ಮೋಸ್ಟ್ 83 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 33 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿ ಚಾನಲ್ ಸೆಟಪ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಅಕ್ಟೋಬರ್ 18, 2025 ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. 33 ವೀಡಿಯೋ ಹಾಕಿದ್ದೀನಿ. 6,000 ವ್ಯೂಸ್ ಬಂದಿದೆ ಸ್ನೇಹಿತರೆ. ಕಂಪ್ಲೀಟ್ಲಿ ಒಂದು ಸೆಟಪ್ ಮಾಡಿಕೊಂಡು ನೀವು ನೋಡ್ಬೋದು. ಚಾನಲ್ ವಿಸಿಟ್ ಮಾಡಿ ಒಮ್ಮೆ ನೋಡಿ. ಸೊ ನೀವು ಫಾಲೋ ಮಾಡಿ, ಈ ಚಾನಲ್ ನೋಡಿ. ನಾನು ಮಾಡ್ತಿರೋ ಈ ಚಾನಲ್ ಏನು ಗ್ರೋ ಆಗುತ್ತೋ ಏನು ಫೇಲ್ಯೂರ್ ಆಗುತ್ತೋ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾರ್ಯಾರು ಈ ಚಾನಲ್ಗೆ ವಿಸಿಟ್ ಮಾಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇವರಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಇದರಿಂದ ಈ ಚಾನಲ್ಗೆ ಏನು ಆಯಿತು ಅಂದರೆ, ಓಲ್ಡ್ ಚಾನಲ್ ಎಲ್ಲ ಡಿಲೀಟ್ ಮಾಡಿಕೊಂಡು ಆ ಓಲ್ಡ್ ಚಾನಲ್ ಮೇಲೆ ಇರುವಂಥ ವೀಡಿಯೋಸನ್ನು ಡೌನ್ಲೋಡ್ ಮಾಡಿಕೊಂಡು ಈ ಚಾನಲ್ಗೆ ಅಪ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ ಅನ್ನೋದು ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆದರೂ ಈ ಚಾನಲ್ ಬೇಕು. ಒಂದು 100 ವೀಡಿಯೋಸ್ ಆಗೋವರೆಗೂ ನಾವು ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಖಂಡಿತ ಚಾನಲ್ಗೆ ಗ್ರೋತ್ ಸಿಕ್ಕೇ ಸಿಗುತ್ತೆ, 100% ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಮಾಡ್ತೀನಿ. ಡ್ಯಾಶ್ಬೋರ್ಡಲ್ಲಿ ಇಲ್ಲಿ ನೋಡಿ 83 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇಲ್ಲಿ ಕಂಟೆಂಟ್ ಮೇಲೆ ಹೋಗ್ತೀನಿ. ಕಂಟೆಂಟ್ನಲ್ಲಿ ಇಲ್ಲಿ ನೋಡ್ಬೋದು, ನಾನು ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ. ಬಿಕಾಸ್ ಅವ್ರ ಹತ್ರ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ರೆಡಿ ಇದೆ. ಸೊ ನೀವು ನೋಡ್ಬೋದು, ನಾನು ಈ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಈಗ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಆಲ್ಮೋಸ್ಟ್ ಆ ಚಾನಲ್ ಮೇಲೆ ಹಳೆ ವೀಡಿಯೋನೇ ಇಲ್ಲಿ ವೈರಲ್ ಆಗ್ತಿದೆ. ಈಗ ಒಂದು ಚಾನಲ್ ಇಲ್ಲಿ ವಿಡಿಯೋ ತೋರಿಸ್ತೀನಿ ನಿಮಗೆ. ರೀಸೆಂಟ್ ಹಾಕಿರೋ ವಿಡಿಯೋ ಇಲ್ಲಿ ನೋಡಿ. ಒಂದು ಪ್ರೋಟೀನ್ ಪೌಡರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ 1400 ವ್ಯೂಸ್ ಈ ಚಾನಲ್ಗೆ ಈ ವಿಡಿಯೋಗೆ ಬಂದಿದೆ. 13 ಸಬ್ಸ್ಕ್ರೈಬರ್ಸ್ ಇದರಿಂದ ಆಗಿದ್ದಾರೆ. 60 ವಾಚ್ ಓವರ್ ಕೂಡ ಸಿಕ್ಕಿದೆ. ಸೊ ಈ ರೀತಿ ನಾನು ಚಾನಲ್ ಮ್ಯಾನೇಜ್ ಮಾಡ್ತಿದ್ದೀನಿ ಕಂಪ್ಲೀಟ್ಲಿ. ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಇಲ್ಲಿ ತಮ್ನೇಲ್ ಕೂಡ ಮಾಡಿದ್ದೀನಿ. ನಾನೇ ಇದನ್ನು ತಮ್ನೇಲ್ ಎಡಿಟ್ ಮಾಡ್ತಾಯಿದ್ದೀನಿ. ಇವ್ರು ಕೊಟ್ಟಿರೋ ತಮ್ನೇಲ್ ಕೂಡ ಇಲ್ಲಿ ತೋರಿಸ್ತೀನಿ. ಈ ರೀತಿ ಇವರೆಲ್ಲ ಇಮೇಜಸ್ ಮಾಡಿ ಹಾಕ್ತಾಯಿದ್ರು. ಬಟ್ ನಾನು ಇದನ್ನು ಒಂದು ಸ್ವಲ್ಪ ನನ್ನ ಕಡೆಯಿಂದ ಎಡಿಟ್ ಮಾಡಿ ಇಲ್ಲಿ ಸುಮಾರು ವೀಡಿಯೋಸ್ ಎಲ್ಲ ಮಾಡಿರ್ತೀನಿ ನೋಡಿ ನೀವು. ಇಲ್ಲಿ ನಾನು ತಮ್ನೇಲ್ ಮಾಡಿದ್ದೀನಿ. ಸೊ ಈ ರೀತಿ ನಾನೇ ಇದನ್ನು ತಮ್ನೇಲ್ ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವರು ಈ ವಿಡಿಯೋ ಕೊಟ್ಟಿರ್ತಾರೆ, ಅದನ್ನು ನಾನಿಲ್ಲಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ನೋಡ್ಬೋದು, ಸುಮಾರು ತಮ್ನೇಲ್ಸ್ ಇಲ್ಲಿ ಚೆಕ್ ಮಾಡಿ ನೀವು. ಈ ವಿಡಿಯೋಸ್ ಎಲ್ಲ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಈ ವಿಡಿಯೋ ಎಲ್ಲ ಪಬ್ಲಿಕ್ ಆಗುತ್ತೆ. ಇದು ಬಿಟ್ಟು ಬೇರೆದ್ದು ಇನ್ನೂ ಸುಮಾರು ವೀಡಿಯೋಸ್ ಎಲ್ಲ ಇವ್ರದ್ದಿದೆ. ನಾನು ಇಲ್ಲಿ ಕ್ಲೈಂಟ್ಸ್ ವರ್ಕಲ್ಲಿ ತೋರಿಸ್ತೀನಿ ನಿಮಗೆ. BMR ಅಡುಗೆ ಮನೆ ಅಂತ ಇಲ್ಲಿ ನೋಡಿ. ಇದೆಲ್ಲ ನಾನು ಇಂಟ್ರೋ ಕೂಡ ರೆಡಿ ಮಾಡಿದ್ದೀನಿ. ಇದೆಲ್ಲ ಎಡಿಟ್ ಮಾಡಿಕೊಂಡು ಇಂಟ್ರೋ ರೆಡಿ ಮಾಡಿದ್ದೀನಿ. ಇಲ್ಲಿ ಎಲ್ಲ ವೀಡಿಯೋಸ್ ಅವ್ರದ್ದಿದೆ. ಇಲ್ಲಿ ಫಸ್ಟ್ ವೀಡಿಯೋ ಹಿಡ್ಕೊಂಡು ಇಲ್ಲೆಲ್ಲ ವೀಡಿಯೋಸ್ ಇದೆ ನೋಡಿ. ಇಷ್ಟೆಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಇವರಿಗೆ ಸ್ವಲ್ಪ ಚಾನಲ್ ಗ್ರೋ ಮಾಡಿಕೊಡ್ಲಿಕ್ಕೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಹೆಲ್ಪ್ ಮಾಡ್ತಾಯಿದ್ದೀನಿ. ಬಟ್ ಪೇಮೆಂಟ್ ತೊಗೊಂಡು ಕೆಲಸ ಮಾಡಿಕೊಡ್ತಾಯಿದ್ದೀನಿ.
ಯಾಕಂದರೆ ನಾನು ಟೈಮ್ ಕೊಡಬೇಕಾಗತ್ತೆ, ಇವರಿಗೆಲ್ಲ ಟೈಮ್ ಕೊಟ್ಟು ನಾನು ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು, ಎಡಿಟಿಂಗು ಕೂಡ ನಾನೇ ಮಾಡ್ತಾಯಿದ್ದೀನಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ಇದೆಲ್ಲ ಇವ್ರು ರೆಡಿ ಮಾಡಿರ್ತಾರೆ. ಸೊ ನನಗೆ ಅವರು ತಮ್ಮ ಇದರಲ್ಲಿ ಡ್ರೈವಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಾನು ನನ್ನ ಪ್ರಕಾರ ಒಂದು ಸ್ವಲ್ಪ ಎಡಿಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಮ್ಯೂಸಿಕ್ ಅದೆಲ್ಲ ಅರೇಂಜ್ ಮಾಡಿ ಆಮೇಲೆ ಚಾನಲ್ಗೆ ಹಾಕಬೇಕಾಗಿರುವಂಥ ಈ ಟೈಟಲು, ಟ್ಯಾಗ್ಸು, ಡಿಸ್ಕ್ರಿಪ್ಷನ್ಸ್ ಅದೆಲ್ಲ ನಾನು ಬರಿತಾ ಇರ್ತೀನಿ. ಸೊ ಇಲ್ಲಿ ನೋಡಿ ಟೈಟಲ್ ಇದೆ, ಇದು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಆಮೇಲೆ ತಮ್ನೇಲ್ ಹಾಕಿದ್ದೀನಿ ಸರಿಯಾಗಿ. ಆಮೇಲೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಟ್ಯಾಗ್ಸ್ ಎಲ್ಲ ಸಿಗುತ್ತೆ. ಚಾನಲ್ಗೆ ಏನು ಟ್ಯಾಗ್ಸ್ ಹಾಕಬೇಕಾಗಿತ್ತು ಅದೆಲ್ಲ ಟ್ಯಾಗ್ಸ್ ಅದೆಲ್ಲ ಹಾಕಿರ್ತೀನಿ. ಸೊ ಒಂದು ಕರೆಕ್ಟಾಗಿ ಏನು ನಾವು SEO ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದೆಲ್ಲ ನಾನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ಇದೊಂದು ಒಂದು ಲೆವೆಲ್ ಬರುತ್ತೆ ಸ್ನೇಹಿತರೆ ಈ ಚಾನಲ್. ಹಾಗಾಗಿ ಈ ಚಾನಲ್ ನೀವು ನೋಡಬೇಕು, ಇದನ್ನು ಫಾಲೋ ಮಾಡಬೇಕು ಅಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಏನಾಯಿತು ಫ್ಯೂಚರಲ್ಲಿ ಅಂದರೆ ಇದರಿಂದ ನಿಮಗೆ ಒಂದು ರೂಟ್ ಸಿಗುತ್ತೆ. ನಾವು ಯಾವ ರೀತಿ ಕೆಲಸ ಮಾಡಿದರೆ ಬೆಸ್ಟ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಯಾವ ರೀತಿ ತಮ್ನೇಲ್ ಹಾಕಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಬೇಕು, ಯಾವ ರೀತಿ ಟ್ಯಾಗ್ಸ್ ಹಾಕಬೇಕು, ಆ ಚಾನಲ್ ಡಿಸೈನ್ ಯಾವ ರೀತಿ ಇರಬೇಕು. ಸೊ ಇದೆಲ್ಲ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಖಂಡಿತ ನಿಮಗೂ ಸಕ್ಸಸ್ ಸಿಗುತ್ತೆ. ನೀವು ಕೂಡ ಒಂದು ಚಾನಲ್ ಮಾಡಿದ್ದೀರಾ, ಅಡುಗೆ ಚಾನಲ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂದರೆ ಯಾವುದೇ ಇರಲಿ, ಈ ಅಡುಗೆದೇ ಅಂತ ಅಲ್ಲ, ಬೇರೆ ಬೇರೆ ಟಾಪಿಕ್ಸ್ ಮೇಲೂ ಕೆಲಸ ಮಾಡಿದರೂ ಕೂಡ ಈ ರೀತಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮೇನ್ ಪಾಯಿಂಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಸ್ನೇಹಿತರೆ. ನೀವು ಚಾನಲ್ ಮಾಡಬೇಕಾದ್ರೆ ಒಂದು ಸರಿಯಾಗಿ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಚಾನಲ್ ಮೇಲೆ ಪ್ರಾಪರಾಗಿ ಏನು ಮಾಡಬೇಕಾಗಿದೆ ಅದನ್ನು ಮಾಡಿ, ಪೇಷನ್ಸ್ ಇಟ್ಟು, ತಾಳ್ಮೆ ಇಟ್ಟು, ಯಾವುದೇ ರೀತಿಯಿಂದ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವರಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ರೀತಿ ಏನು ಮಾಡಲಿಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ವಿಡಿಯೋ ನೀವೇ ನೋಡಲಿಕ್ಕೆ ಹೋಗ್ಬೇಡಿ. ಆರ್ಗ್ಯಾನಿಕಲಿ ಗ್ರೋ ಆಗಬೇಕು ಅಂದರೆ ಒಂದು ಅಟ್ಲೀಸ್ಟ್ 3 ಮಂತ್ ರೆಗ್ಯುಲರಾಗಿ ವಿಡಿಯೋ ಹಾಕಬೇಕು. ಗ್ರೋ ಆಗಲಿಕ್ಕೆ 3 ರಿಂದ 6 ತಿಂಗಳು ಬೇಕಾಗುತ್ತೆ ಚಾನಲ್ಗೆ. ಒಂದು ಕರೆಕ್ಟ್ ಅಲ್ಗೋರಿದಮಲ್ಲಿ ಸೆಟ್ ಆಗಬೇಕು ಅಂದರೆ 3 ರಿಂದ 6 ತಿಂಗಳು ಬೇಕು ಚಾನಲ್ ಗ್ರೋ ಆಗಿ ನಾವು ದುಡ್ಡು ಮಾಡಬೇಕು. ಆದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು ಅಂದರೆ. ಸೊ ವಾಚ್ ಅವರ್ ಆಗಬೇಕು ಅಂದರೆ 1 ನಿಮಿಷ ನೋಡಿರುವಂಥ ವಿಡಿಯೋ ಅಟ್ಲೀಸ್ಟ್ 2,40,000 ವ್ಯೂಸ್ ಬಂದಾಗ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದು ನಾವು ಏನೂ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಇಲ್ಲಿ ನಾವು ಮಾಡಬೇಕಾಗಿರೋದು ಕರೆಕ್ಟಾಗಿ ವಿಡಿಯೋ ಹಾಕಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಈಗೀಗ ಮಾಡ್ತಿರೋ ಚಾನಲ್ ಮೇಲೆ ಈಗ ನಾವು ಅನಾಲಿಟಿಕ್ಸ್ ಚೆಕ್ ಮಾಡಿದರೆ 59.4 ವಾಚ್ ಅವರ್ ಆಗಿದೆ. ಸೊ ವಾಚ್ ಅವರ್ ತಾನಾಗಿ ಆಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ, 42% ಆಡಿಯನ್ಸ್ ರಿಟೆನ್ಷನ್ ಇದೆ. 2.35 ನಿಮಿಷ ವಿಡಿಯೋ ನೋಡ್ತಿದ್ದಾರೆ. ಸೊ ಇದೇ ರೀತಿ ಈ ವಿಡಿಯೋ ವೈರಲ್ ಆಯಿತು, 2.35 ಸೆಕೆಂಡ್ ಈ ವಿಡಿಯೋ ನೋಡ್ತಿದ್ದಾರೆ, 2 ನಿಮಿಷ 35 ಸೆಕೆಂಡ್ ವಿಡಿಯೋ ನೋಡ್ತಿದ್ದಾರೆ. ಈ ವಿಡಿಯೋ 1,20,000 ಜನ ನೋಡಿದರೆ ಸಾಕು, ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ. ಯಾಕಂದರೆ ವ್ಯೂಸ್ ಬಂದಂಗೆ, ವ್ಯೂಸ್ ಬರೋದೇನು ಅಂದರೆ ಇಷ್ಟಪಟ್ಟು ನೋಡ್ತಿರೋದ್ರಿಂದ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿಬಿಡ್ತಾರೆ. ಸೊ ಈ ರೀತಿ ಆಗೋದ್ರಿಂದ ಚಾನಲ್ ಆರ್ಗ್ಯಾನಿಕಲಿ ಗ್ರೋ ಆಗುತ್ತೆ. ಸೊ ಆರ್ಗ್ಯಾನಿಕಲಿ ಎಷ್ಟು ಗ್ರೋ ಆಗುತ್ತೆ ಚಾನಲ್, ಅದರಿಂದ ನಮಗೆ ವ್ಯೂಸ್ ಜಾಸ್ತಿ ಬರೋದ್ರಿಂದ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಒಳ್ಳೆ ಅರ್ನಿಂಗ್ ನಾವು ಇದರಿಂದ ಮಾಡ್ಬೋದು. ಆರ್ಗ್ಯಾನಿಕಲಿ ಎಷ್ಟು ನಾವು ಗ್ರೋ ಮಾಡ್ಕೊಳ್ತೀವಿ ಅದರಿಂದ ಅರ್ನಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಏನೇನೋ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಳ್ಳೋದು, ಏನೇನೋ ವಾಚ್ ಟೈಮ್ ಗೇನ್ ಮಾಡ್ಕೊಳ್ಳೋದು, ಈ ರೀತಿ ಮಾಡಬೇಡಿ. ಇನ್ನು ನಾನು ಒಂದು ಪ್ರೋಗ್ರಾಮ್ ತರ್ತಾ ಇದ್ದೀನಿ, ಅದೇನೆಂದರೆ ಸಬ್ಸ್ಕ್ರೈಬರ್ಸ್ ಸಲುವಾಗಿ. ಸೊ ಈ ರೀತಿ ನೀವು ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಏನಾದರೂ ತೊಗೊಂಡ್ರೆ ಆರ್ಗ್ಯಾನಿಕಲಿ ಚಾನಲ್ ಗ್ರೋ ಆಗುತ್ತೆ. ಯಾಕಂದರೆ ನಾನು ಸಬ್ಸ್ಕ್ರೈಬರ್ಸನ್ನು 1000 ಜನರ ಜೊತೆ ಸೇರ್ಕೊಂಡು ಮಾಡೋ ರೀತಿ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಬೇಕು ಅಂದರೆ ವಿಡಿಯೋ ನೋಡಿ, ಮೇಲೆ ಐ ಬಟನ್ ಮೇಲೆ ಕೊಡ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ನನ್ನ ಈ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಿ, ನಿಮಗೇನಾದರೂ ಸಮಸ್ಯೆ ಇದೆ, ಏನಾದರೂ ಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಷನ್, ರಾಂಗ್ ಇನ್ಫಾರ್ಮೇಷನ್, ಈ ರೀತಿ ಮಾಡಿ ಅಂತ ಫಾಲ್ಸ್ ಇನ್ಫಾರ್ಮೇಷನ್ ಕೊಡಲ್ಲ. ಕರೆಕ್ಟಾಗಿ ಗೈಡೆನ್ಸ್ ಮಾಡ್ತೀನಿ. ಇದೇ ರೀತಿ ಮಾಡಿ, ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಬೆನಿಫಿಟ್ ಇದೆ, ಈ ರೀತಿ ಮಾಡಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಈ ರೀತಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಷನ್ ಕೊಡಲ್ಲ. ಸಬ್ಸ್ಕ್ರೈಬರ್ಸ್ ಮಾಡೋದು, ವಾಚ್ ಓವರ್ ಮಾಡೋದು, ಇದೆಲ್ಲ ಮಾಡ್ಕೊಂಡ್ಮೇಲೆ ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಸಮಸ್ಯೆ ಆಯಿತು, ಇದ್ರ ಬಗ್ಗೆ ನಾನು ಎಲ್ಲ ಸರ್ವಿಸ್ ಕೊಡ್ತಾ ಇರ್ತೀನಿ. ಸೊ ಈ ರೀತಿ ನಾನು ಸರ್ವಿಸ್ ಕೊಟ್ಟು ಕೆಲಸ ಮಾಡ್ತಿದ್ದೀನಿ ಸ್ನೇಹಿತರೆ. ಒಬ್ಬರಿಗೆ ಅನುಕೂಲ ಆಗಬೇಕು, ಆ ರೀತಿ ನನ್ನ ಸರ್ವಿಸ್ ಇರುತ್ತೆ. ಸೊ ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈ ರೀತಿ ಎಲ್ಲ ಸಮಸ್ಯೆ ಇವ್ರು ಮಾಡ್ಕೊಂಡಿದ್ರು. ಇವ್ರ ಚಾನಲ್ ಮೇಲೆ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ, ಏನಾಗಿತ್ತು ಅನ್ನೋದು ಕೂಡ ಇಲ್ಲಿ ನಾನು ತೋರಿಸ್ತೀನಿ. ಒಂದು ಸ್ವಲ್ಪ ಇಲ್ಲಿ ನೋಡಿ, ಇವ್ರು ಮುಂಚೆ ಮಾಡಿರುವಂಥ ಚಾನಲ್ ಇದು. ಇವರೆಲ್ಲ ಈ ರೀತಿ ತಮ್ನೇಲ್ಸ್ ಎಲ್ಲ ಹಾಕಿ ಕೆಲಸ ಮಾಡ್ತಾಯಿದ್ರು.
ಚಾನಲ್ ಹೆಸರು ಹೇಳಲ್ಲ, ಬಿಕಾಸ್ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಿದೆ. ಸೊ ಈ ರೀತಿ ತಮ್ನೇಲ್ಸ್ ಎಲ್ಲ ಹಾಕಿ ಚಾನಲ್ ಮೇಲೆ ಕೆಲಸ ಮಾಡಿದ್ದಾರೆ. ತಮ್ನೇಲ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ. ನಾನು ಚಾನಲ್ ನೋಡಿದ ಮೇಲೆ ನನಗೂ ತುಂಬಾ ಅಂದರೆ ತುಂಬ ಬೇಜಾರಾಯಿತು, ಯಾಕೆ ಈ ರೀತಿ ಎಲ್ಲ ವೈಲೇಷನ್ ಬಂತು ಅಂತ ಹೇಳಿ. ಸೊ ಮಾಡಿದ್ದಾರೆ. ತಪ್ಪು ಮಾಡಿದ ಮೇಲೆ ವೈಲೇಷನ್ ಬರೋದೆ. ನೀವು ಎಂಥ ಕೆಲಸ ಮಾಡಿದರೂ ಬೇರೆ ರೀತಿಯಲ್ಲಿ ತಪ್ಪು ಮಾಡಿದರೆ ಯೂಟ್ಯೂಬ್ ಅದನ್ನು ಹಿಡ್ಕೊಂಡು ನಿಮ್ಮ ಚಾನಲ್ ಮಾನಿಟೈಸ್ ಮಾಡಲ್ಲ. ಸೊ ಇಲ್ಲಿ ನೋಡ್ಬೋದು, ಇದೇ ರೀತಿ ತಮ್ನೇಲ್ಸ್ ಎಲ್ಲ ನಾನು ಒಂದು ಸ್ವಲ್ಪ ಎಡಿಟ್ ಮಾಡಿ, ನನ್ನ ಕಡೆಯಿಂದ ಒಂದು ಸ್ವಲ್ಪ ನಾನು ತಮ್ನೇಲೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಈ ಚಾನಲ್ ಮೇಲೆ ನೋಡಿ, ನಾನು ಇಲ್ಲಿ ತೋರಿಸಿ ನಿಮಗೆ ನಾನು ಮಾಡ್ತಿರೋ ತಮ್ನೇಲ್ಸ್. ಈಗ ಅವ್ರು ಮುಂಚೆ ಮಾಡಿರೋ ತಮ್ನೇಲ್ಗೆ ಮತ್ತು ಈಗ ಇಲ್ಲಿ ನೋಡಿ ನೀವು ಈ ರೀತಿ ತಮ್ನೇಲೆಲ್ಲ ಇತ್ತು. ಈಗ ನಾನು ಅದನ್ನು ಒಂದು ಸ್ವಲ್ಪ ನನ್ನ ಕಡೆಯಿಂದ ಒಂದು ಸ್ವಲ್ಪ ಎಡಿಟ್ ಮಾಡಿ, ಒಂದು ಸ್ವಲ್ಪ ಬೇರೆ ರೀತಿಯಿಂದ ಟೆಕ್ಸ್ಟ್ ಎಲ್ಲ ಬರೆದು ಅದರ ಮೇಲೆ ಒಂದು ಸ್ವಲ್ಪ ಏನಾದರೂ ಸೇರಿಸಿ ಮಾಡಿ ಈ ರೀತಿ ಎಲ್ಲ ಚಾನಲ್ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ಕಡೆ ಈ ಚಾನಲ್ನ ಎಕ್ಸಸ್ ತೊಗೊಂಡು ನಾನೇ ಚಾನಲ್ ಮೇಲೆ ಅಪ್ಲೋಡ್ ಎಲ್ಲ ಮಾಡಿಕೊಂಡು ಈ ಚಾನಲ್ಗೆ ಗ್ರೋ ಮಾಡಿ ಕೊಡೋ ಒಂದು ಇದು ತೊಗೊಂಡಿದ್ದೀನಿ, ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಆಗಲಿದೆ ಅನ್ನೋದು. ಸೊ ಇದರಿಂದ ನೀವು ಕೂಡ ಸಜೆಷನ್ ತೊಗೊಂಡು ನಿಮ್ಮ ಮುಂದೆ ಕೆಲಸ ನಿಮ್ಮ ಚಾನಲ್ ಮೇಲೆ ಮಾಡ್ಬೋದು. ಅದು ಯಾವುದೇ ಟಾಪಿಕ್ ಇರಲಿ, ಎಂಥದ್ದೇ ಟಾಪಿಕ್ ಇರಲಿ, ಆ ಟಾಪಿಕ್ ಪ್ರಕಾರ ನಾವು ನೋಡಿಕೊಂಡು ಕೆಲಸ ಮಾಡ್ತಿರುವಾಗ ಈ ರೀತಿ ಸಮಸ್ಯೆ ಆಗಿತ್ತು ಅಂದರೆ ನಾವು ಅದನ್ನು ಹೇಗೆ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದನ್ನು ನಾವು ತಿಳ್ಕೊಂಡು ಮಾಡಿದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ಆಗುತ್ತೆ, ದುಡ್ಡು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಚಾನಲ್ ಫಾಲೋ ಮಾಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ ಇದು ಏನು ಆಯಿತು ಅನ್ನೋದು. ಯಾಕಂದರೆ ನಾನು ಇದನ್ನು ಮ್ಯಾನೇಜ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದರ ರಿಸಲ್ಟ್ ಏನು ಸಿಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ತುಂಬ ಮಾತಾಡಿದ್ದೀನಿ, ಆಲ್ಮೋಸ್ಟ್ 22 ನಿಮಿಷ ಆಗ್ಲಿಕ್ಕೆ ಬಂತು. ಸೊ ಈ ಚಾನಲ್ ಫಾಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ನಾನು ಕೊಡೋ ಟಿಪ್ಸನ್ನು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.